ಬೆಂಗಳೂರಿನಲ್ಲಿ ವಾಡಿಕೆಗಿಂತ ದಾಖಲೆ ಮಟ್ಟದಲ್ಲಿ ಕಡಿಮೆ ಮಳೆಯಾಗಿದೆ. ಜನರ ಕಷ್ಟವನ್ನೇ ಖಾಸಗಿ ನೀರಿನ ಟ್ಯಾಂಕರ್ ಮಾಲೀಕರು ಬಂಡವಾಳವನ್ನಾಗಿಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ನೀರು ದುರ್ಬಳಕೆ ಮಾಡುವಂತ ಆತಂಕವೂ ಕೂಡ ಎದುರಾಗಿದೆ. ಈ ಹಿನ್ನೆಲೆ ಜಲಮಂಡಳಿ ಅಲರ್ಟ್ ಆಗಿದ್ದು ವಾಟರ್ ಮಾಫಿಯಾ ತಲೆ ಎತ್ತದಂತೆ ಮೂಗುದಾರ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನೀರಿನ ದುರ್ಬಳಕೆ 600 ಮಂದಿಗೆ ಜಲಮಂಡಳಿ ದಂಡ. ಖಾಸಗಿ ನೀರಿನ ಟ್ಯಾಂಕರ್ ಮಾಫಿಯಾ ವಿರುದ್ಧ ಕ್ರಮ. ಬೆಂಗಳೂರಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಬೆಂಗಳೂರಲ್ಲಿ ಮಳೆ ಕೊರತೆ ಹಿನ್ನೆಲೆ ಮುಂದಿನ ದಿನದಲ್ಲಿ ಕುಡಿಯುವ ನೀರಿಗೆ ಅಭಾವ ಎದುರಾಗುವ ಆತಂಕ ಎದುರಾಗಿದೆ. ಯಾಕಂದರೆ 2 ವರ್ಷಗಳ ಹಿಂದೆ ಮಳೆ ಕೊರತೆಯಾದಾಗ ಬೆಂಗಳೂರಲ್ಲಿ ಖಾಸಗಿ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿತ್ತು. ಜನರ ಕಷ್ಟವನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಮನಸ್ಸು ಇಚ್ಛೆ ದರ ವಸೂಲಿ ಮಾಡ್ತಾ ಇತ್ತು. ಅದರ ಜೊತೆಗೆ ನೀರಿನ ದುರುಪಯೋಗವೂ ಕೂಡ ಹೆಚ್ಚಳವಾಗಿತ್ತು. ಈ ಬಾರಿ ಈ ರೀತಿಯಾಗದಂತೆ ಈಗಿನಿಂದಲೇ ಬೆಂಗಳೂರು ಜಲಮಂಡಳಿ ಅಲರ್ಟ್ ಆಗಿದೆ. ಹೌದು, ಅನಾವಶ್ಯಕ ನೀರು ವ್ಯರ್ಥ ಮಾಡುವವರ ವಿರುದ್ಧ ಜಲಮಂಡಳಿ ದಂಡಾಸ್ತ್ರ ಪ್ರಯೋಗ ಮಾಡಲು ಜಲಮಂಡಳಿ ಆರಂಭ ಮಾಡಿದೆ. ಒಂದೇ ತಿಂಗಳಲ್ಲಿ ಸುಮಾರು 600 ಕೇಸ್ ದಾಖಲು ಮಾಡಿಕೊಂಡಿದೆ. ಸುಮಾರು 35 ಲಕ್ಷ ದಂಡ ವಸೂಲಿ ಮಾಡಿದೆ. ಹೀಗಾಗಿ ಅನಾವಶ್ಯಕವಾಗಿ ನೀರು ಪೋಲ್ ಮಾಡುವವರಿಗೆ ಬಿಸಿ ಮುಟ್ಟಿಸಿದೆ. ಕಾವೇರಿ ನೀರಿನ ಸಂಪರ್ಕ ಇಲ್ಲದೆ ಟ್ಯಾಂಕರ್ ನೀರನ್ನ ಅವಲಂಬಿತವಾಗಿರುವಂತ ಕಡೆ ಇದೇ ಜಲಮಂಡಳಿ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರಿ ಕಾವೇರಿನ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಲಾಗಿದೆ. 200ರಿಂದ 250 ಸಂಚಾರಿ ಕಾವೇರಿ ನೀರಿನ ಟ್ಯಾಂಕರ್ ವ್ಯವಸ್ಥೆ ಇದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಚಾರಿ ಕಾವೇರಿ ಬಿಡಲು ಸಿದ್ಧತೆ ಮಾಡಿಕೊಂಡಿದೆ. 6,000 ಲೀಟರ್ ಟ್ಯಾಂಕರ್ಗೆ 760 ರೂಪಾಯಿ ನಿಗದಿ ಮಾಡುವ ಮೂಲಕ ಜನರು ಖಾಸಗಿ ಟ್ಯಾಂಕರ್ನತ್ತ ಮುಖ ಮಾಡದಂತೆ ಜಲಮಂಡಳಿ ಅಲರ್ಟ್ ಆಗಿದೆ. ನಮ್ಮದನ್ನು ಜಾಸ್ತಿ ಉಪಯೋಗಿಸಿದ್ರೆ ಒಳ್ಳೆ ನೀರು ಸಿಗುತ್ತೆ, ಮತ್ತು ನಮ್ಮದು ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ರೇಟ್ಸು ಇದೆ, ಮತ್ತು ಯಾವ ಟೈಮಿಗೆ ಬರುತ್ತೆ ಅಂತಲೂ ಗ್ಯಾರಂಟಿ ಇರುತ್ತೆ, ಮತ್ತು ಕ್ವಾಲಿಟಿನೂ ಅಶ್ಯೂರ್ಡ್ ಇರುತ್ತೆ. ಸೊ ಈಗ ನಾವು ನೋಡ್ತಾ ಇರೋಂಗೆ ಸುಮಾರು 200ರಿಂದ 250 ಟ್ಯಾಂಕರ್ಸ್ ಪ್ರತಿದಿನ ಟ್ರಿಪ್ಸ್ ಹೋಗ್ತಾ ಇದೆ. ಇನ್ನೂ ಹೆಚ್ಚು ಮಾಡೋಕ್ಕೆ ಅವಕಾಶ ಇದೆ. ಯಾಕಂದರೆ ಪ್ರತಿ ಟ್ಯಾಂಕರ್ ಸುಮಾರು 5ರಿಂದ 6 ಟ್ರಿಪ್ಸ್ ಪ್ರತಿದಿನ ಹೋಗ್ಬೋದು. ನಮಗಿರುವ 150ರಲ್ಲಿ ಈಸಿಲಿ ನಾವು 900ರಿಂದ 1000 ಟ್ರಿಪ್ಸನ್ನು ಮಾಡ್ಬೋದು. ಇನ್ನೂ ಅಷ್ಟು ಬೇಡಿಕೆ ಬಂದಿಲ್ಲ. ಅಕಸ್ಮಾತ್ ಇನ್ನೂ ಬೇಕಾದರೆ ನಾವು ಅಡಿಷ್ನಲ್ ಆಗಿ ಟ್ಯಾಂಕರ್ಸನ್ನು ಕೂಡ ಡಿಪ್ಲಾಯ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ ನಮ್ಮ ಹತ್ರ. ಅದನ್ನು ಕೂಡ ಮಾಡ್ತೀವಿ ಏನಾದ್ರು ಡಿಮ್ಯಾಂಡ್ ಬಂದರೆ. ಅಲ್ಲದೆ ಖಾಸಗಿ ಟ್ಯಾಂಕರ್ಗಳು ಜನರಿಂದ ಹೆಚ್ಚು ದುಡ್ಡು ವಸೂಲಿ ಮಾಡದಂತೆ ಕ್ರಮ ಕೈಗೊಂಡಿದೆ. ಈ ಮೂಲಕ 2 ವರ್ಷಗಳ ಹಿಂದೆ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಖಾಸಗಿ ನೀರಿನ ಟ್ಯಾಂಕರ್ ಮಾಫಿಯಾ ಈ ಬಾರಿ ತಲೆ ಎತ್ತದಂತೆ ಜಲಮಂಡಳಿ ನಿಗಾ ಇಡುವುದರ ಜೊತೆಗೆ ನೀರು ಪೋಲ್ ಆಗದಂತೆ ಎಚ್ಚರ ವಹಿಸಿದೆ.